ಮಂತ್ರಿಗಳು ನಿಂತಿದ್ದು ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ, ಓಲೈಕೆಯ ರಾಜಕಾರಣ, ಮತ ಬ್ಯಾಂಕಿನ ಸಲುವಾಗಿ ದೇಶದ ವಿರುದ್ಧ ಕಾರ್ಯಚಟುವಟಿಕೆ ಬೆಂಬಲ ಕೊಡುವ ಹಂತಕ್ಕೆ ಇವರು ಹೋಗಿರುವಂತದ್ದು ಆತಂಕಕಾರಿ. FSL ರಿಪೋರ್ಟು ಒಂದೇ ದಿವಸದಲ್ಲಿ ಪಡಿಬಹುದಾಗಿತ್ತು. ಯಾಕಂದ್ರೆ FSL ರಿಪೋರ್ಟ್ ಈಗಾಗಲೇ ಬಂದೇ 4 ದಿವಸ ಆಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅನಾಲಿಸಿಸ್ ಮಾಡೋರು ಹೇಳಿದ್ದಾರೆ. ಸರ್ಕಾರ 4-5 ದಿವಸ ಮೀನಾಮೇಷ. ನಿನ್ನೆ ಯಾಕೆ ಅರೆಸ್ಟ್ ಆದ್ರೆ ಗೊತ್ತವರು, NIA ಮೊನ್ನೆ ರಾತ್ರಿ FIR ಬುಕ್ ಮಾಡಿದೆ. ಮೊನ್ನೆ ರಾತ್ರಿ ಯಾವಾಗ NIA FIR ಬುಕ್ ಮಾಡ್ತು, ಇವ್ರು ಅರೆಸ್ಟು ಬಾಂಬ್ ಬ್ಲಾಸ್ಟ್ ಜೊತೆಗೆ ಇದರಲ್ಲೆಲ್ಲ ಕನೆಕ್ಷನ್ ಆಗುತ್ತೆ ಅನ್ನುವಂಥ ಭಯ ಇದೆ. ಹೀಗಾಗಿ ಇದರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಈಗಾದರೂ ಸತ್ಯ ಹೊರಗಡೆ ಬಂದಿದೆ. ಪತ್ರಕರ್ತರನ್ನ ವಿನಾಕಾರಣ ಒಂದು ರೀತಿಯಲ್ಲಿ ಅವರನ್ನ ಗುರಿ ಮಾಡಿಕೊಂಡು ತಪ್ಪ ವರದಿಗಳನ್ನು ಹೇಳ್ತಾ ಇದ್ದಾರೆ, ಪ್ರಚೋದನೆ ತನ್ನ ರೀತಿಯಲ್ಲಿ ಏನು ಮಾಡಿದ್ರು ಅದು ಬಹಿರಂಗವಾಗಿದೆ. ಕ್ಷಮೆ ಕೇಳಬೇಕು. ಅವರೆಲ್ಲ ಯಾರು ಪಾಕ್ ಪರವಾಗಿ ಘೋಷಣೆ ಮಾಡಿದವ್ರ ಪರವಾಗಿ ಇವ್ರು ನಿಂತಿದ್ರು, ಅವರೆಲ್ಲರೂ ಕೂಡ ಕ್ಷಮೆ ಕೇಳಬೇಕು. ಈಗ ಇನ್ನೂ ರಿಪೋರ್ಟ್ ವರದಿನ FSL ವರದಿನ ಬಹಿರಂಗ ಮಾಡ್ತಾ ಇದ್ದಾರೆ. ಮತ್ತೆ ಆಧಾರದ 3 ಜನ ಬಂಧನ ಮಾಡಿದ್ದಾರೆ. ಅಲ್ಲಲ್ಲ, ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. FSL ವರದಿ ಆಧಾರದ ಮೇಲೆ ಬಂಧನ ಮಾಡಿದ್ದಾರೆ. FSL ವರದಿ ಅಲ್ಲಿ ಬಹಳ ಸ್ಪಷ್ಟವಾಗಿರೋದ್ರಿಂದಲೇ ಬಂಧನ ಮಾಡಿದ್ದಾರೆ. ಮತ್ತು ವಿಡಿಯೋ ಮತ್ತು ಆಡಿಯೋದಲ್ಲಿ ಎರಡೂ ಕೂಡ ಇದ್ದಿದ್ದರಿಂದಲೇ ಬಂಧನ ಮಾಡಿದ್ದಾರೆ. ಅದೇ ವಾಯ್ಸ್ ಐಡೆಂಟಿಫೈ ಆಗಿದೆ. ಆ ಕಲ್ಪ್ರಿಟ್ಗಳ ವಯಸ್ಸನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ. ಹಿಂಗಾಗಿ ಬಹಳ ಸ್ಪಷ್ಟವಾಗಿದೆ. ಈಗ ನೀವು CM ಇದ್ದಾಗ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ 5 ಪ್ರಮುಖ ನೀರಾವರಿ ಯೋಜನೆಗಳನ್ನು ಘೋಷಿಸಿದ್ರಿ. ಚುನಾವಣೆ ಪೂರ್ವ ಅಮ್ಮಾಜೇಶ್ವರಿ ಏತ ನೀರಾವರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರಿ. ಈಗ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮತ್ತೊಮ್ಮೆ ಅದನ್ನ ಶಂಕುಸ್ಥಾಪನೆ ನೋಡಿ. ಈ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನ ಮಾಡಿಲ್ಲ. ನಾವು ಮಾಡಿರುವಂತ ಯೋಜನೆಗಳನ್ನ ಮತ್ತೊಮ್ಮೆ ಅಡಿಗಲ್ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದು 9 ತಿಂಗಳಾಗಿದೆ. ನೀರಾವರಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಅವ್ರಿಗೆ ತಮ್ಮದೇ ಆದಂಥ ಯೋಜನೆಗಳನ್ನು ರೂಪಿಸೋದಾಗಲಿ ಅಥವಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಹಳೆ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಇಂಥದಕ್ಕೆಲ್ಲ ಸ್ವಂತ ಪರಿಶೀಲನೆ ಮಾಡಬೇಕಾಗುತ್ತೆ. ಅಧಿಕಾರಿಗಳು ಮಿಸ್ಗೈಡ್ ಮಾಡ್ತಿರ್ತಾರೆ. ಸ್ವಂತ ಪರಿಶೀಲನೆ ಮಾಡಿ ಅವರು ಇಂಥದಕ್ಕೆ ಬರಬೇಕು. JP ನಡ್ಡಾ ಅವರು ಬರ್ತಾ ಇದ್ದಾರೆ ಸರ್, ನೀವು ಇದ್ದೀರಿ, ವಿಜೇಂದ್ರ ಅವರು ಇದ್ದಾರೆ. JDS ಮೈತ್ರಿ ಏನಾದರೂ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ ಆಗುತ್ತೆ? ಇಲ್ಲಿ ಏನು ಚರ್ಚೆ ಆಗುತ್ತೆ? ಮೈತ್ರಿ ಬಗ್ಗೆ ಇಲ್ಲಿ ಕರ್ನಾಟಕದಲ್ಲಿ ಚರ್ಚೆ ಆಗಲ್ಲ, ದಿಲ್ಲಿಯಲ್ಲಿ ಚರ್ಚೆ ಆಗುತ್ತೆ. ನಿಮ್ಮ ಹೆಸರು ಸರ್ ಲೋಕಸಭೆಗೆ ಹೋಗಿದೆ ಅಂತ ಹಾವೇರಿಯಿಂದ ಹೈಕಮಾಂಡ್ ಸೂಚಿಸಿದ್ರೆ? ಇಲ್ಲ, ಅದ್ರ ಬಗ್ಗೆ ನಾನು ನನ್ನ ಅಭಿಪ್ರಾಯ ಈಗಾಗಲೇ ಹೇಳಿದ್ದೀನಿ. ಅದೇ ನನ್ನ ನಿಲುವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.